ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಬಂದು ಓಲ್ಡ್ ಕಾರ್ ಕವರು. ಇದು ಮಿಲ್ಟ್ರಿ ಕಾರ್ ಕವರು. ತುಂಬಾ ಚೆನ್ನಾಗಿತ್ತು. ಒಳಗಡೆ ಸ್ವಲ್ಪ ಕೂಡ ನೀರು ತಗೊಳ್ತಾ ಇರಲಿಲ್ಲ. ಒಂದಿನ ನಾಯಿ ಕಾರ್ ಮೇಲೆ ಹತ್ತಿ ಮಲಗಿತ್ತು. ಅವಾಗ ಡ್ಯಾಮೇಜ್ ಆಗಿದೆ ಅಷ್ಟೇ, ಫುಲ್ ಹಾಳಾಗಿಬಿಡ್ತು. ನಾಯಿ ಕಾರ್ ಮೇಲೆ ಹತ್ತಿ ಮಲಗುತ್ತೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಅದು ನಾಯಿಗಳು ಕಾರ್ ಮೇಲೆ ಹತ್ತುತ್ತವಂತೆ. ನೋಡಿ, ಈ ಥರ ಇತ್ತು ಇದು ಕವರ್ ಬಂದು. ಒಳಗಡೆ ಕೂಡ ನೋಡಿದ್ರಲ್ಲ, ಆ ಥರ ಇತ್ತು. ಅದರಿಂದ ನೀರು ಕೂಡ ತಗೊಳ್ತಾ ಇರಲಿಲ್ಲ, ಬಿಸಿಲು ಕೂಡ ಕಾಯ್ತಾ ಇರಲಿಲ್ಲ. ನಾಯಿ ಅದು ಕಾಲು ಎಲ್ಲೆಲ್ಲಿ ಹಾಕ್ಕೊಂಡೋಗಿತ್ತು ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದ್ದಷ್ಟೇ. ಅಷ್ಟಕ್ಕೇ ಫುಲ್ ಹಾಳಾಗಿಬಿಡ್ತು ಅದು. ಅದಾದ ನಂತರ ನಾನು ಇದು ಲಾಸ್ಟು ವೀಕು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಈ ಕಾರ್ ಕವರ್ ಕೂಡ ಅದರಲ್ಲಿ ಫುಲ್ಲು ಡೀಟೇಲ್ಸ್ ಹೇಳಿದ್ದೀನಿ, ಲಿಂಕ್ ಕೂಡ ಹಾಕಿದ್ದೀನಿ. ಅದು ನೀವು ಆ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ನಾನು ಇವಾಗ ಏನು ಈ ಕಾರ್ ಕವರು ಅವತ್ತು ಹಳದಿ ತೋರಿಸಿರಲಿಲ್ಲ, ಬರೀ ಅನ್ಬಾಕ್ಸ್ ಅಷ್ಟೇ ಮಾಡಿದ್ದು. ಇದರ ಬಗ್ಗೆ ನಾನು ಇವಾಗ ಫುಲ್ಲು ಹಳದಿ ತೋರಿಸ್ತಾ ಇದ್ದೀನಿ, ಮತ್ತು ಕಾರು ಮೇಲೆ ಯಾವ ಥರ ಕೂಡ ಮುಚ್ಚುತ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ. ನೋಡಿ, ಕವರ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೇಮ್ ಅಂಬ್ರೆಲದ್ದು ಕವರ್ ಬರುತ್ತಲ್ಲ, ಛತ್ರಿ ಕವರ್, ಅದೇ ಥರ ಇದೆ. ತುಂಬಾ ದಿನ ಬಾಳಿಕೆ ಬರುತ್ತೆ ಇದು. ಒಂದು ಏನಿಲ್ಲ ಅಂದರೂ 8 ಮಂತ್ಸಿಂದ 9 ಮಂತ್ಸ್ವರೆಗೂ ಬಂದೇ ಬರುತ್ತೆ. ಒಬ್ಬರೇ ಕೂಡ ಈಸಿಯಾಗಿ ಕಾರ್ಗೆ ಮುಚ್ಬೋದು. ಇದನ್ನು ಗಾಳಿ ಬರ್ತಾಯಿತ್ತು, ನನಗೆ ತುಂಬ ಕಷ್ಟ ಆಗ್ತಿತ್ತು. ಗಾಳಿ ತುಂಬ ಜೋರು ಗಾಳಿ ಬರ್ತಾಯಿದೆ ಈ ಕಡೆ. ಇವಾಗ ಒಂಥರ ಏನೋ ಮಳೆ ಗಾಳಿ ಎಲ್ಲ ಇದೆ ಅಲ್ವಾ, ಸೊ ಹಾಗಾಗಿ ಮುಚ್ಚೋದಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನನಗೆ. ಅದರಲ್ಲಿ ಟ್ಯಾಗ್ ಕೂಡ ಕೊಟ್ಟಿರ್ತಾರೆ, ಏನು ಅದು ಕೂಡ ನಾವು ಲಾಕ್ ಮಾಡ್ಕೋಬೋದು ಸೈಡಲ್ಲಿ, ಗಾಳಿಗೆ ಹಾರೋಗದೆ ಇರೋ ಥರ. ನೀವು ಕೂಡ ಅದು ವಿಡಿಯೋ ನೋಡಿ, ಅಲ್ಲಿ ಕೂಡ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ನಾನು ಲಾಸ್ಟ್ ವೀಕ್ ಹಾಕಿದ್ದೀನಿ ಒಂದು ವಿಡಿಯೋ, ಅದರಲ್ಲಿ ಇದ್ರದ್ದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಸೇಫಾಗಿರುತ್ತೆ, ಡಸ್ಟ್ ಕೂಡ ಆಗೋಲ್ಲ, ಮತ್ತು ನೀರು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ತುಂಬ ಬಿಸಿಲಿಗೆಲ್ಲ ಸೇಫಾಗಿರುತ್ತೆ. ಅದಾದ ನಂತರ ನಾನು ಇವತ್ತು ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಹುರುಳಿಕಾಳು ನಾನು ಈ ಥರ ಏನು ಕ್ಲೀನ್ ಮಾಡ್ಕೊಳ್ಳೋದು ನೀರಲ್ಲೇ. ಕಲ್ಲಿರುತ್ತಲ್ವ ಹುರುಳಿಕಾಳಲ್ಲಿ, ಇದು ನಾವೇ ಬೆಳೆದಿರೋವಂಥದ್ದು, ಊರಲ್ಲಿ ನಮ್ಮಮ್ಮ ಕೊಟ್ಟಿರೋದು. ಅದರಲ್ಲಿ ನಾನು ಕಲ್ಲೆಲ್ಲ ಇರುತ್ತೆ, ಅದನ್ನೇ ಈ ಥರ ನೀರಲ್ಲಿ ಹಾಕಿ ಜಾಲಿಸ್ಕೊಂಡಾಗ ಕಲ್ಲೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ, ಬಂದುಬಿಡುತ್ತೆ ಇದು ಕಲ್ಲೆಲ್ಲ. ಈ ಥರ ಜಾಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು, ಒಂದು ಕಲ್ಲು ಕೂಡ ಉಳ್ಕೊಳ್ಳಲ್ಲ. ಪೌಡರ್ ನುಚ್ಚು ಥರ ಇರುತ್ತಲ್ಲ ಕಲ್ಲು, ಅದು ಕೂಡ ಉಳ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ನಾನು ಅದಕ್ಕೆ ಹುರುಳಿಕಾಳಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಇಡಿ, ಯಾಕೆ ಅಂದರೆ ಅದು ಒಂದು 4 ವಿಷಲಾದ್ರು ಕೂಗಿಸ್ಕೋಬೇಕು, ಆವಾಗನೇ ಚೆನ್ನಾಗಿ ಬೇಯೋದು. ನೀರು ಹಾಕಿ ಉಪ್ಪಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. 4 ವಿಷಲ್ ಕೂಗಿಸ್ಕೊತೀನಿ ನಾನು. ಅದಾದ ನಂತರ ನಾನು ಇಲ್ಲಿ ಇವತ್ತು ಮೆಂತ್ಯ ದೋಸೆಗೆ ಅಷ್ಟೇ ರುಬ್ಕೊಳ್ತಾ ಇರೋದು. ನಾನು ಅಕ್ಕಿ ಒಳಗಡೆ ಮೆಂತ್ಯ ಅನ್ನ ಎಲ್ಲ ಒಟ್ಟಿಗೆ ನೆನೆಸಿಟ್ಟಿದೆ, ಅದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನ ನಾನು ಈ ಹದಕ್ಕೆ ಮಿಕ್ಸ್ ಮಾಡಿ ಕಲಸಿಟ್ಕೊಳ್ತೀನಿ. ಉಪ್ಪನ್ನ ನಾನು ಬೆಳಗ್ಗೆ ಟೈಮ್ ಸೇರಿಸ್ಕೊಳ್ತೀನಿ, ಇವಾಗ ಸೇರಿಸಲ್ಲ. ನಾನು ಇದೇ ಥರ ಕ್ಯಾನಲ್ಲಿ ಹಾಕಿಡೋದು, ಯಾಕೆಂದರೆ ಅದು ಉಬ್ಬಿ ಬಂದ್ರೂ ಉಕ್ಕಿ ಚೆಲ್ಲಲ್ಲ ಕೆಳಗಡೆಗೆ. ಯಾಕೆಂದರೆ ಇದು ಮುಚ್ಚಳ ಬಂದು ಈ ಥರ ಒಳಗಡೆಗೆ ಸೇರಿಕೊಳ್ಳುತ್ತೆ, ತುಂಬ ಸೆಕ್ಯೂರ್ ಮಾಡುತ್ತೆ ಅದನ್ನು ಇಟ್ಟು ಆಚೆ ಚೆಲ್ಲಿದಾಗೆ. ಅದೇ ನಂತರ ನಾನು ಈ ಕಡೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, 3 ಈರುಳ್ಳಿನ ತೊಗೊಂಡಿದ್ದೀನಿ. ಸಾಂಬಾರು ಮತ್ತು ಕಾಳು ಮಾಡೋಣ ಅಂತ ಹೇಳಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಸಾಂಬಾರಿಗೆ ಉದ್ದುದ ಸ್ಲೈಸ್ ಥರ ಕಟ್ ಮಾಡ್ಕೊಳ್ತೀನಿ. ಎರಡಕ್ಕೂ ಇಲ್ಲೇ ಡಿವೈಡ್ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಎರಡು ಒಟ್ಟಿಗೆ ಬೇಗ ಆಗಿಬಿಡುತ್ತೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ. ತುಂಬಾ ಈಜಿ, ಸಾಂಬಾರಿಂತ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹುರುಳಿಕಾಳು ರಸ ಮಾಡೋದು. ನಾನು ಈ ಕಡೆ ಸೋರಾಕಿದೆ ನೋಡಿ, ಏನು ನಮ್ಮ ಕಡೆ ಭಾಷೆ ಬಂದುಬಿಡುತ್ತೆ ಆಟೋಮೆಟಿಕ್ಕು. ನಾನು ಕಾಳು ಮತ್ತು ರಸನ ಬೇರೆ ಮಾಡ್ಕೊಂಡಿದ್ದೀನಿ, ಆ ಥರ ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೆ. ಇವಾಗ ಈ ಕಡೆ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಬೆಂದ ಮೇಲೆ ನಾನು ಇದಕ್ಕೆ ರಸನ ಸೇರಿಸ್ಕೊಳ್ತೀನಿ. ಹುರುಳಿ ರಸ ಏನಿದೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸೇರಿಸಿದ ಮೇಲೆ ನಾನು ಇದಕ್ಕೆ 2 ಟೇಬಲ್ ಸ್ಪೂನು ಇದಕ್ಕೆ ಸಾಂಬಾರು ಪೌಡ್ರು ಸೇರಿಸ್ಕೊಂಡಿದ್ದೀನಿ. ನಾವು ಮನೆಯಲ್ಲೇ ಮಾಡಿರೋವಂಥದ್ದು ಇದು.
ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಮತ್ತು ಅದಕ್ಕೆ ಹುಣ್ಸೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕು ರುಚಿಗೆ ಅಷ್ಟು ಹುಣ್ಸಿನ ರಸ ಸೇರಿಸ್ಕೊಳ್ಳೋಣ. ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ, ಕಮ್ಮಿ ಆದ್ರೂ ಚೆನ್ನಾಗಿರಲ್ಲ. ಮತ್ತು ಇದಕ್ಕೆ ಇವಾಗ ಆ ಕಡೆ ಒಂದು ಬಾಣಲಿಯಲ್ಲಿ ಮತ್ತು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿ ಈ ಕಡೆ ಸಾಂಬಾರು ಆಯಿತು. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದು ಆಯಿತು, ಕುದಿ ಬಂದಿದೆಯಲ್ಲ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಈ ಕಡೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಆ ಕಡೆ ಒಗ್ಗರಣೆನೂ ಬೇಯಿತು. ಅದಾದಮೇಲೆ ಕಾಳು ಕೂಡ ಸೇರಿಸಿ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇದು ರೆಡಿ ಆಯಿತು. ಇದು ಕಾಳು ಅನ್ನ ಜೊತೆಗೆ, ಮುದ್ದೆ ಜೊತೆಗೆಲ್ಲ ಸೈಡ್ಸ್ ಆಗಿ ಯೂಸ್ ಮಾಡೋದಕ್ಕೆ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ 3:30 ಆಗೋಯಿತು. ತದ್ವಿತ್ ಕೂಡ ಬಂದ. ಬ್ಯಾಗ್ ಕೂಡ ಒಳಗಡೆ ಈ ಥರ ಬಿಸಾಕ್ಬಿಟ್ಟು ಹೋಗಿದ್ದಾನೆ ನೋಡಿ. ಅದಾದಮೇಲೆ ಬಿಸಾಕ್ಬಿಟ್ಟು ಹೋಗಿ ಆಚೆ ಕಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾನೆ ತದ್ವಿತ್ತು. ಬಂದ ತಕ್ಷಣ ಹೀಗೆ ಇವನು ಬ್ಯಾಗ್ ಇಟ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಸಾಕ್ಸ್ ರಿಮೂವ್ ಮಾಡ್ತಾನೆ. ನಾನಿವತ್ತು ಹೋಗೋದಕ್ಕೆ ಆಗಲಿಲ್ಲ, ಕೆಲಸ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋದಕ್ಕೆ. ಅವನೇ ಬಂದ ಇವತ್ತು. ಹತ್ರ ಇರೋದ್ರಿಂದ ಬಂದುಬಿಡ್ತಾನೆ. ಒಂದೊಂದು ದಿನ ನಾನು ಹೋಗಿಲ್ಲ ಅಂದ್ರೂ ಕೆಲಸ ಇಲ್ಲ ಅಂದಾಗ ನಾನು ಹೋಗ್ತೀನಿ. ಅವನಿಗೆ ಊಟ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಒಂದು ಬೌಲಲ್ಲಿ ಕಾಳು ಕೂಡ ಹಾಕ್ತಾಯಿದ್ದೀನಿ, ಒಗ್ಗರಣೆ ಮಾಡಿದಂಥ ಕಾಳು. ಮತ್ತು ಅನ್ನ ಮತ್ತು ಹುರುಳಿಕಾಳು ರಸಮ್ಮನ್ನ ಹಾಕ್ಕೊಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗ್ತಿದೆ ಎಲ್ಲ. ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಕಾಣ್ತಿದೆ. ಟೇಸ್ಟ್ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೂಡ ಈ ಮಳೆಗಾಲದಲ್ಲಿ ಒಂದು ಸಲ ಟ್ರೈ ಮಾಡಿ. ನೀವು ಕೂಡ ಹೇಗಿತ್ತು ಟೇಸ್ಟು ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಈ ಥರ ರಸಮ್ನ ಇಷ್ಟಪಟ್ಟು ತಿಂತಾರೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಮ್ಮ ಕಡೆ ಊರಲ್ಲಿ ಎಲ್ಲ ಇದೇ ಥರ, ಮೊದಲೆಲ್ಲ ಇದೇ ಥರ ಮಾಡ್ತಿದ್ವಿ. ಬೆಂಗಳೂರಿಗೆ ಬಂದಮೇಲೆ ನಾನು ಈ ಥರ ಸಾಂಬಾರೆಲ್ಲ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಇವತ್ತು ಅಪರೂಪಕ್ಕೆ ಮಾಡ್ದಂಗೆ ಆಗಿದೆ. ಮತ್ತು ನಾನು ಈ ಲಾಗ್ನ ಇವಾಗ 4 o'clock ಆಗಿದೆ, ಇಲ್ಲಿಗೆ ಎಂಡ್ ಮಾಡಿ. ಮತ್ತು ನೈಟ್ ಕೂಡ ಸ್ವಲ್ಪ ನಾನು ಇದೇ ರಸಮ್ ಜೊತೆಗೆ ಮುದ್ದೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಕಡೆ ನಾನು ಅಡುಗೆ ಮಾಡಬೇಕಾದ್ರೆ ಪಾತ್ರೆ ಎಲ್ಲ ತೊಳೆದಿಟ್ಕೊಬಿಡ್ತೀನಿ, ಟೈಮ್ ಕೂಡ ವೇಸ್ಟ್ ಮಾಡಲ್ಲ. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದರು, ಅದು ಕೂಡ ನಾನು ಇಲ್ಲಿ ನೋಡ್ಬೋದು. ಬೀನ್ಸ್ ಎಲ್ಲ ಈ ಥರ ಕವರಲ್ಲಿ ಹಾಕಿ ಟೈಟಾಗಿ ಈ ಥರ ಕಟ್ಟಿಟ್ರೆ ಅದು 1 ತಿಂಗಳಾದರೂ ಹಾಳಾಗಲ್ಲ. ಈ ಥರ ಕಟ್ಟಿಡೋದ್ರಿಂದ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಕ್ಯಾಬೇಜ್ ಕೂಡ ಅಷ್ಟೇ ನಾನು ಈ ಥರ ಕವರಲ್ಲಿ ಹಾಕಿಟ್ಕೊಳ್ತೀನಿ ಟೈಟಾಗಿ, ಅದು ಕೂಡ ಹಾಳಾಗಲ್ಲ. ಟೊಮೊಟೊ ಅಷ್ಟೇ ಫ್ರೆಶ್ಶಾಗಿ ತಂದಿರೋದನ್ನ ಫ್ರೆಶ್ಶಾಗಿ ಇಡ್ತೀನಿ, ಹಳೇದು ಅದು ಸಪ್ರೇಟ್ ಇರುತ್ತೆ. ಎರಡೂ ನಾನು ಒಟ್ಟಿಗೆ ಮಿಕ್ಸ್ ಮಾಡಲ್ಲ ಯಾವುದು. ಈ ಕಡೆ ಮುದ್ದೆ ಕೂಡ ಆಯಿತು. ನಾನು ಅದನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರನೇ ನಾವು ಮುದ್ದೆ ಮಾಡೋದು. ಈ ಥರ ಒಂದು ಕೋಲು ಇದೆ, ಅದರಿಂದ ಈ ಥರ ತಿರುಗಿಸ್ಕೊಳ್ಳೋದು ಮುದ್ದೆನ. ಇದು ಕೂಡ ಬಂದು ಏನೇನೋ ಹೇಳ್ತಾ ಇದ್ದ. ಇವನು ಕೂಡ ಮುದ್ದೆ ತಿನ್ನೋದೇ ಕಡಿಮೆ, ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸ್ಬೇಕು. ನಾನು ಎಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತೀನಿ ಅವನಿಗೆ ಮುದ್ದೆನ ಅಂದರೆ ಅಷ್ಟು ಫೋರ್ಸ್ ಮಾಡಿ ತಿನ್ನಿಸ್ತೀನಿ, ಆದರೂ ಸ್ವಲ್ಪನೇ ತಿಂತಾನಷ್ಟೇ. ಇಷ್ಟಪಟ್ಟು ತಿನ್ನೋದೇ ಇಲ್ಲ ಮುದ್ದೆನ. ಮಕ್ಕಳು ಈ ಥರ ಮಾಡ್ತಾರೆ, ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಮುದ್ದೆನ ಎಲ್ಲ ಹೇಳಿ. ತಿರುಗಿಸ್ಕೊಂಡು ನಾನು ಈ ಕಡೆ ಇಟ್ಕೊಂಡು ಅದನ್ನು ಕೆಲವರು ನೀರು ಹಾಕ್ಕೊಂಡು ಮುದ್ದೆನ ಈ ಥರ ರೌಂಡ್ ಮಾಡ್ಕೊತಾರೆ, ಬಾಲ್ ಥರ. ನಾನು ಆ ಥರ ಏನಿಲ್ಲ ನೋಡಿ. ತದ್ವಿತಿ ಎಷ್ಟು ಪೇಪರ್ ತೊಗೊಳ್ಳೋದು, ಬಟರ್ಫ್ಲೈ ಮಾಡ್ಕೊಂಡು ಆಟಾಡ್ತಿದ್ದಾನೆ ಅದರಲ್ಲಿ. ನಾನು ಕೂಡ ಒಂದು ಮುದ್ದೆ ತೆಗೆದುಬಿಟ್ಟು ಅವರಪ್ಪಗೆ ಬಿಸಿ ಬಿಸಿ ಮುದ್ದೆ ಮತ್ತು ರಸಮ್ ಹಾಕ್ಕೊಟ್ಬಿಟ್ಟು ಬಂದು ಇವಾಗ ಇನ್ನೊಂದು ಸ್ವಲ್ಪ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ. ಈ ಥರ ಒಂದು ತಟ್ಟೆಯಲ್ಲಿ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಕಟ್ಕೋಬೇಕು. ನೋಡಿ, ನೈಸಾಗಿ ಚೆನ್ನಾಗಿ ಬರುತ್ತೆ ಮುದ್ದೆ, ಅಂಟಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಕಟ್ಟಿಟ್ಕೊಂಡಿದ್ದೀನಿ, ಮುದ್ದೆ ಮಾಡಿಟ್ಕೊಂಡಿದ್ದೀನಿ. 3 ಮುದ್ದೆ ಆಗಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನೀರಲ್ಲಿ ಕೂಡ ನೀರು ಹಾಕ್ಕೊಂಡು ಕೂಡ ಮುದ್ದೆನ ಕಟ್ಬೋದು. ಈ ಥರ ತುಪ್ಪ, ಬೆಣ್ಣೆ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ತುಂಬಾ ಈಸಿ. ಮುದ್ದೆ ಮಾಡೋಕ್ಕೆ ಬರ್ದಿರೋರು ಕೂಡ ಈ ಥರ ಆರಾಮಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು.
ನೋಡಿ ಹುಳ್ಳಿಕಾಳು ಸಾಂಬಾರು ರಸಮ್ ಮುದ್ದೆ ತುಂಬ ಚೆನ್ನಾಗಿತ್ತು. ನಾನು ಕೂಡ ಊಟ ಮಾಡಿದೆ, ತದ್ವಿತು ಊಟ ಮಾಡಿದೆ ಸ್ವಲ್ಪ. ಅವನು ಇದು ಏನು ಅಂದರೆ ಸ್ಕೂಲಿಂದ ಬಂದಾಗ ಅವ್ರ ಸ್ಕೂಲಲ್ಲಿ ಯಾರ್ದು ಬರ್ತಡೇ ಇರುತ್ತೆ ಅವಾಗೆಲ್ಲ ಚಾಕ್ಲೇಟು ಏನಾದರೂ ಕೊಟ್ಟಿರ್ತಾರಲ್ವ ಸ್ವೀಟ್ ಈ ಥರದ್ದು, ಅವನು ತಿಂದೇ ಇರಲ್ಲ. ನನಗೆ ಅಂತ ಎತ್ತಿಟ್ಕೊಂಡು ಬಂದಿರ್ತಾನೆ ಕೆಲವೊಂದನ್ನು. ಬಂದ್ಬಿಟ್ಟು ಅಮ್ಮ ತೊಗೊಳ್ಳಿ ಅಂತ ಕೊಡ್ತಾನೆ. ನಾನು ಯಾಕೋ ಇಟ್ಕೊಂಡು ಬರ್ತೀನಿ, ತಿನ್ಕೊಂಡು ಬಾ ತದ್ವಿತು ಅಂತ ನಾನು ಎಷ್ಟು ಹೇಳ್ತೀನಿ ಆದರೂ ಕೇಳಲ್ಲ. ಇಟ್ಕೊಂಡು ಬಂದುಬಿಟ್ಟು ಕೊಡ್ತಾನೆ, ಅಮ್ಮಗೆ ತೋರಿಸಿ ನನಗೂ ಕೊಟ್ಟು ಆಮೇಲೆ ತಿನ್ನೋದು ಅವನು. ಅದೊಂದು ಬುದ್ಧಿ ನನಗೆ ತುಂಬ ಇಷ್ಟ ಆಗುತ್ತೆ ಅವನದು. ನಾನು ಹೇಳ್ತೀನಿ ಬೇಡ ನೀನು ತಿನ್ಕೊಂಡು ಬಾರೋ ತೊಗೊಂಡು ಬರಬೇಡ ಅಂತ, ಆದರೂ ಕೇಳಲ್ಲ. ನಿಮ್ಮ ಮಕ್ಕಳು ಇದೇ ಥರ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ನಿಜವಾಗ್ಲೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.